ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಗಜಪಡೆಗಳು ಗುದ್ದಾಟವನ್ನು ಆಡ್ಕೊಂಡಿದ್ದಾರೆ. ಆಹಾರದ ವಿಚಾರಕ್ಕೆ ಕಂಜನನ್ನು ಅಟ್ಟಾಡಿಸಿದೆ ಧನಂಜಯ. ಗಜಪಡೆಗಳ ಅಟ್ಟಹಾಸಕ್ಕೆ ಮಾವುತರು ಬೆದರು ಬಿಟ್ಟಿದ್ದಾರೆ. ಆನೆಯನ್ನು ಕಂಡು ದಿಕ್ಕಾಪಾಲಾಗಿದ್ದಾರೆ ಜನ. ಸಹಜವಾಗಿ ಆತಂಕ ಕೂಡ ಮನೆ ಮಾಡಿತ್ತು. ಬ್ಯಾರಿಕೇಡ್ ಅನ್ನು ಕಿತ್ತೆಸೆದು ಆನೆಗಳು ದೊಡ್ಡ ಅನಾಹುತ ತಪ್ಪಿದೆ. ಹಾಗಾದ್ರೆ ಏನಾಯ್ತು ಬನ್ನಿ ನೋಡ್ಕೊಂಡು ಬರೋಣ. ಆಹಾರಕ್ಕಾಗಿ ದಸರಾ ಗಜಪಡೆಗಳ ಗುದ್ದಾಟ, ಧನಂಜಯ್ ಕಂಜನ್ ಆನೆಗಳ ಮಧ್ಯೆ ಕಾದಾಟ, ಗಜಪಡೆಗಳ ಅಟ್ಟಹಾಸಕ್ಕೆ ಬೆದರಿದ ಮಾವುತ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟುತ್ತಿದೆ. ಈಗಾಗಲೇ ಅರಮನೆ ಆವರಣದಲ್ಲಿ ದಸರಾ ಆನೆಗಳು ಬೀಡು ಬಿಟ್ಟಿದ್ದು ಜಂಬೂ ಸವಾರಿಗೆ ತಾಲೀಮು ಆರಂಭ ಆಗಿದೆ. ಈ ಮಧ್ಯೆ ನಿನ್ನೆ ಅಲ್ಪ ಪ್ರಮಾಣದ ಮದ ಏರಿದ ದಸರಾ ಆನೆ ಮತ್ತೊಂದು ಆನೆ ಮೇಲೆ ಫೈಟ್ಗೆ ಇಳಿದು ದಾಂಧಲೆ ಮಾಡಿದೆ. ಕಂಜನ್ ಹಾಗೂ ಧನಂಜಯ ಆನೆ ನಡುವೆ ರಾತ್ರಿ ಊಟ ಮಾಡುವಾಗ ಗಲಾಟೆ ಶುರುವಾಗಿದೆ. ಆಕ್ರೋಶಗೊಂಡ ಧನಂಜಯ ಆನೆ ಏಕಾಏಕಿ ಕಂಜನ್ ಮೇಲೆ ದಾಳಿ ಮಾಡಿ ಆವರಣದ ಒಳಗೆ ಓಡಿಸಿದೆ. ಈ ವೇಳೆ ಕಂಜನ್ ಆನೆ ಮೇಲಿದ್ದ ಮಾವುತ ಧೈರ್ಯ ಸಾಲದೆ ಕೆಳಗೆ ಜಿಗಿದಿದ್ದಾನೆ. ಆಗ ಕಂಜನ್ ಆನೆ ಅರಮನೆ ಆವರಣದ ಗೇಟ್ ಆಚೆಗೆ ನುಗ್ಗಿದೆ. ಆದರೂ ಬೆನ್ನು ಬಿಡದ ಧನಂಜಯ ಆನೆ ಕಂಜನ್ ಆನೆಯನ್ನ ಅಟ್ಟಿಸಿಕೊಂಡು ಬಂದಿದೆ. ಧನಂಜಯ ಆನೆ ಅಟ್ಟಿಸಿಕೊಂಡು ಬರುವ ರಭಸ ಹೆಚ್ಚಾದ ಕಾರಣ ಮತ್ತಷ್ಟು ಬೆದರಿದ ಕಂಜನ್ ಆನೆ ಅರಮನೆ ಮುಂಭಾಗದ ಬ್ಯಾರಿಕೇಡ್ ಮುರಿದು ಮುಂಭಾಗದ ರಸ್ತೆಗೆ ಬಂದಿದೆ. ಈ ವೇಳೆ ಧನಂಜಯ ಆನೆ ಮೇಲೆ ಇದ್ದಂತಹ ಮಾವುತ ಧೈರ್ಯದಿಂದ ಕೋಪಗೊಂಡಿದ್ದ ಧನಂಜಯನನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವಾಗ ಧನಂಜಯ ಅಟ್ಟಾಡಿಸೋದನ್ನ ನಿಲ್ಲಿಸಿದ್ನೋ ಆಗ ಕಂಜನ್ ಆನೆ ಕೂಡ ರಸ್ತೆಯ ಮೇಲೆ ನಿಂತ್ಕೊಂಡಿದೆ. ತಕ್ಷಣ ಕಂಜನ್ ಆನೆಯ ಮಾವುತ ಆನೆಯನ್ನ ಅರಮನೆ ಒಳಗೆ ಕರೆತಂದಿದ್ದಾನೆ. ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ದಸರಾ ಗಜಪಡೆಯ ಎರಡು ಆನೆಗಳ ನಡುವೆ ಸಂಘರ್ಷ ಉಂಟಾಗಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಮೈಸೂರಿನ ಅರಮನೆ ಆವರಣದ ಒಳಗಡೆ ಇರುವಂತಹ ದಸರಾ ಆನೆಗಳು. ಧನಂಜಯ ಆನೆ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಕಾಂಚನ ಆನೆಯೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಧನಂಜಯ ಆನೆ ನೇರವಾಗಿ ಅಟ್ಯಾಕ್ ಮಾಡಿದೆ ಕಾಂಚನ ಮೇಲೆ. ಅರಮನೆಯ ಕೋಡಿ ಸೋಮೇಶ್ವರ ಟೆಂಪಲ್ನ ಭಾಗದಿಂದ ಹೊರಗಡೆ ಟೆಂಪಲ್ನ ಗೇಟ್ನ ಭಾಗದಿಂದ ಬರುವಂತಹ ಆನೆ ಈ ಒಂದು ಗೇಟನ್ನು ಮುರಿದು, ಅಂದರೆ ಈ ಬ್ಯಾರಿಕೇಡನ್ನು ಮುರಿದು ಆ ಬ್ಯಾರಿಕೇಡನ್ನು ಕೂಡ ಮುರ್ಕೊಂಡು ರಸ್ತೆಗೆ ಹೋಗುವಂಥದ್ದು. ಸದ್ಯಕ್ಕೆ ಯಾವುದೇ ಅನಾಹುತ ಆಗದಂಥ ರೀತಿಯಲ್ಲಿ ಬಹಳ ದೊಡ್ಡ ಘಟನೆ ಈಗ ಮರೆಯಾಗಿರುವಂಥದ್ದು. ಇನ್ನು ಜಯಮಾರ್ತಾಂಡ ಗೇಟ್ ಬಳಿ ಇದ್ದ ಬ್ಯಾರಿಕೇಡ್ ಅನ್ನ ಆನೆಗಳು ಕಿತ್ತೆಸೆದಿದೆ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳ ಮೇಲೂ ದಾಳಿ ಮಾಡಿದೆ. ಇದರಿಂದ ಮತ್ತಷ್ಟು ಗಲಿಬಿಲಿಗೊಂಡ ವ್ಯಾಪಾರಸ್ಥರು, ಪ್ರವಾಸಿಗರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಇನ್ನು ಈ ಘಟನೆ ಹೇಗಾಯಿತು ಅನ್ನೋದನ್ನ ಪ್ರತ್ಯಕ್ಷದರ್ಶಿಗಳು ವಿವರಿಸಿದ್ದು ಹೀಗೆ. 7:45 ಆ ಕಡೆ ಗೇಟಿಂದ ಇಲ್ಲಿ ತನಕ ಬತ್ತು. ಈ ಪ್ಯಾರಾಕೆಟು ತೆಳ್ಳಿಬಿಟ್ಟು ಇಲ್ಲಿ ಬತ್ತು. ಇಲ್ಲಿ ಆಚೆಯಲ್ಲಿ ಪಬ್ಲಿಕ್ ಅಂತ ಸ್ವಲ್ಪ ಓಪನ್ ಇರ್ತದೆ. ಇಲ್ಲಿಂದ ಒಂದಾನೆ ಮಾತ್ರ ಹೋಯ್ತು. ಒಂದು ಸಮಾಧಾನ ಆಗಿ ತಿರ್ಗಾ ಇಲ್ಲಿ ನಿಂತ್ಕೊತು. ಹಿಂಗೆ ರಿಟರ್ನ್ ಆಯಿತು. ಅಲ್ಲಿ ಮುಂದೆ ಗುಂಚಿ ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ಅದು ಸಮಾಧಾನ ಮಾಡಿ ಅಲ್ಲಿ ಮಾವುತುದಿರೆಲ್ಲ ಹೋಗಿ ಎಲ್ಲರೂ ಸಮಾಧಾನ ಮಾಡಿ ಅದಕ್ಕೆ ತಿರ್ಗಾ ಕರ್ಕೊಂಡು ಬರ್ತಾರೆ. ಮಾವುತುದಿರೋ ಪಾಪ ಭಾರಿ ಕಂಟ್ರೋಲ್ ಮಾಡಿದ್ರು. ಅದು ಆನೆ ಬರೋದು ನೋಡ್ಬಿಟ್ಟು ಇರೋದು ಒಂದು 20-30 ಜನ ಇದ್ರು. ಅದು ನೋಡ್ಬಿಟ್ಟು ಆ ಕಡೆ ಈ ಕಡೆ ಓಡ್ಬಿಟ್ಟು. ಇವತ್ತು ನಾಳೆ ಏನಾರು ಇದ್ದಿದ್ರೆ ಸಿಕ್ಕಾಪಟ್ಟೆ ಜನ ಇರೋದು, ಪಬ್ಲಿಕ್ ಭಾರಿ ತೊಂದರೆ ಆಗಿರೋದು. ಧನಂಜಯ್ ಕಂಜನ್ ಫೈಟ್ ಮೊದಲೇನಲ್ಲ. ರಾತ್ರಿ ಎಲ್ಲ ಜಗಳ, ಬೆಳಗ್ಗೆ ಇಬ್ಬರು ಫ್ರೆಂಡ್ಸ್. ಧನಂಜಯ ಕಂಜನ್ ಆನೆಗಳ ನಡುವೆ ಗಲಾಟೆ ಇದೆ ಫಸ್ಟ್ ಅಲ್ವಂತೆ. ಎರಡೂ ಆನೆಗಳು ಒಂದೇ ಶಿಬಿರದಲ್ಲಿ ಇರೋದ್ರಿಂದ ಆಗಾಗ ಕಾಲ್ ಕೆರೆದು ಜಗಳ ಕಿಳಿಯುತ್ತೆ. ಬಳಿಕ ಏನೂ ಆಗೇ ಇಲ್ಲದಂತೆ ಅಕ್ಕಪಕ್ಕದಲ್ಲಿ ಇರುತ್ತೆ. ರಾತ್ರಿ ಊಟಕ್ಕೆ ಬಂದ ವೇಳೆ ಕಂಜನ್ ಮೇಲೆ ಧನಂಜಯ ಕಿರಿಕ್ ತೆಗೆದು ಈ ಘಟನೆ ಆಗಿದೆ ಅಂತಾರೆ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳು. ನಾವು 7:30ಕ್ಕೆ ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಧನಂಜಯ ಆನೆಗೆ ತಿನ್ನಿಸ್ತಾ ಇರುವಾಗ ಹಿಂದ್ಗಡೆ ಕಂಜನ್ ಆನೆ ಬರುತ್ತೆ. ಅದನ್ನು ಕೂಡ ಅದಕ್ಕೆ ಊಟ ತಿನ್ಸಕ್ಕಂತ ಹೇಳ್ಬಿಟ್ಟು ತಗೊಂಡು ಬರ್ತಾ ಇರ್ತಾರೆ. ಇದು ಸಡನ್ ಆಗಿ ಟರ್ನ್ ಆಗುತ್ತೆ. ಅದು ಸ್ಮೆಲ್ಲಿಗೋ ಏನೋ ಗೊತ್ತಿಲ್ಲ. ಆಮೇಲೆ ಜಗಳಕ್ಕೆ ಬಿಡ್ತೇವೆ. ಎರಡು ಒಂದೇ ಶಿಬಿರದ ಆನೆಗಳೇನೆ, ದುಬಾರಿ ಆನೆಗಳು. ಮತ್ತೆ ಅಲ್ಲಿ ಕಾಮನ್ ಆಗಿ ಜಗಾಡ್ತಾ ಇರ್ತಾವೆ. ಈ ತರ ಜಗಳ ಆಡ್ಕೊಂಡು ತುಂಟಾಟಗಳನ್ನ ಮಾಡೋದು ಕಾಮನ್, ಸಹಜ. ಅದನ್ನ ಕಂಟ್ರೋಲ್ ಮಾಡುವಂತ ಎಲ್ಲಾ ಕೆಪಾಸಿಟಿ ನಮ್ಮ ಮಾವುತ ಮತ್ತು ಕಾವಡಿಗರಿಗಿದೆ. ಆ ಸಮಯದಲ್ಲಿ ಏನಂದ್ರೆ ಕಂಜನನ್ನ ಧನಂಜಯ ಓಡಿಸ್ಕೊಂಡು ಹೋಗುತ್ತೆ. ಮೇನ್ ರೋಡ್ಗೆ ಹೋದ ತಕ್ಷಣ ಅವು ಅಷ್ಟರಲ್ಲಿ ನಮ್ಮ ಕಾವಾಡಿ ಅದನ್ನ ಕಂಟ್ರೋಲ್ ಮಾಡಿ ವಾಪಸ್ ತಗೊಂಡ್ ಬರ್ತಾರೆ. ಹಳ್ಳಿಗಳಲ್ಲಿ ಎರಡು ಹೋರಿಗಳು ಪರಸ್ಪರ ಅಕ್ಕಪಕ್ಕ ಇದ್ದಾಗ ಹೆಂಗ್ ಜಗಳ ಮಾಡ್ಕೊಳ್ಳುತ್ತೋ ಹಾಗೆ ಆನೆಗಳು ಜಗಳ ಮಾಡ್ಕೊಂಡಿದೆ.
ಹೋರಿ ಜಗಳದ ತೀವ್ರತೆ ಬೇರೆ, ಆನೆಗಳ ತೀವ್ರತೆನೇ ಬೇರೆ. ಹಾಗಾಗಿ ಈ ವಿಚಾರವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಉತ್ತರಿಸಿದ್ದಾರೆ. 2 ಗಂಡಾನೆಗಳು ಘರ್ಷಣೆ ಮಾಡ್ಕೊಂಡಿದ್ದಾವೆ. ಅವರು ತಿಂಡಿ ತಿನ್ನುವಾಗ ಗಲಾಟೆ ಮಾಡಿದ್ವಿ. ನಾನು ಎಲ್ಲ ಕೇಳಿದೆ, ಎನ್ಕ್ವೈರಿ ಮಾಡಿದೆ. ಹಳ್ಳಿಗಳಲ್ಲಿ 2 ಓರಿಗಳನ್ನು ಅಕ್ಕಪಕ್ಕ ಕಟ್ಟಿ ಹುಲ್ಲಾಕಿದ್ರೆ ಅವೆರಡು ಜೊತೆಗೆ ಇರ್ತವೆ. ತಿಂತನೆ ಕೊಂಬಲ್ಲಿ ಇದಕ್ಕೆ ಗುತ್ತಾ ಇರ್ತದೆ, ಅದು ಅದಕ್ಕೆ ಗುತ್ತಾ ಇರ್ತದೆ. ಸೊ ಆ ಥರದ ಸ್ನೇಹ ಪೂರ್ವಕವಾದಂಥ ಸ್ವಲ್ಪ ಸಂಘರ್ಷ ಆಗಿದೆ. ಅವು ಓರಿಗಳು, ಇದು ಆನೆಗಳು. ಅದು ಹುಷಾರಾಗಿರ್ಬೇಕು, ಆದರೆ ಗಾಬರಿ ಪಡ್ತಕ್ಕಂಥ ಅಗತ್ಯ ಇಲ್ಲ. ಅವು ಗಂಡಾನೆಗಳು, ಅದು ಯಾಕೆ ಹೊಡೆದಾಡಿದ್ರು ಅಂತ ಅದು ಡೀಟೇಲ್ ಆಗಿ ಚರ್ಚೆ ಮಾಡಬೇಕು. ಒಟ್ನಲ್ಲಿ ಬಹಳ ದೊಡ್ಡ ಅನಾಹುತ ಸೃಷ್ಟಿ ಮಾಡಬೇಕಾಗಿದ್ದ ಘಟನೆಯೊಂದು ಯಾವ ತರದ ಹಾನಿಗಳೂ ಇಲ್ಲದೆ ಮುಗಿದು ಹೋಗಿದ್ದು ನೆಮ್ಮದಿ ಮೂಡಿಸಿದೆ. ಧನಂಜಯ ಆನೆಯ ಮಾವುತ ಸ್ವಲ್ಪ ಎದೆಗುಂದಿದ್ರೂ ಭಾರಿ ಅನಾಹುತ ಸಂಭವಿಸಿ ಬಿಡ್ತಾ ಇತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಮಾವುತರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ. ಬೆಟ್ಟದಂತೆ ಬಂದ ಸಮಸ್ಯೆ ಮಂಜಿನಂತೆ ಕರಗಿ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.